ಸೀರೆ ಇದು ಕೇವಲ ಉಡುಪಲ್ಲ, ಪ್ರತಿಯೊಬ್ಬ ಹೆಣ್ಣಿನ ಸೌಂದರ್ಯಕ್ಕೆ ಜೀವ ತುಂಬುವ ಸಂಪ್ರದಾಯ. ಸೀರೆ ಎಂದರೆ ಫ್ಯಾಷನ್ ಮಾತ್ರವಲ್ಲ, ನಮ್ಮ ಸಂಸ್ಕೃತಿ, ಸೊಬಗು, ಪರಂಪರೆಯ ಪ್ರತೀಕ. ಹಾಗೆ ನಮ್ಮ ಪರಂಪರೆಯ ಪ್ರತೀಕ ಬನಾರಸ್ ಸೀರೆಗಳು. ಹೌದು, ವಾರಣಾಸಿಯಲ್ಲಿ ಹುಟ್ಟಿದ ಬನಾರಸ್ ಸೀರೆಗಳ ಬಗ್ಗೆ, ಶ್ರೀಮಂತ ಮತ್ತು ಸಾಂಪ್ರದಾಯಿಕ ಬನಾರಸಿ ಸೀರೆಗಳ ತಯಾರಿಕೆ ಹೇಗೆ ಎಂದು ವ್ಲಾಗ್ ಮಾಡ್ತಾ ಇದ್ದೀನಿ. ಬನಾರಸಿ ಸೀರೆಗಳು ಕೂಡ ನಮ್ಮ ಕರ್ನಾಟಕ ರಾಜ್ಯದ ಮೈಸೂರು ರೇಷ್ಮೆ ಸೀರೆಗಳಂತೆ ಸಾಂಪ್ರದಾಯಿಕ ರೇಷ್ಮೆ, ಚಿನ್ನ, ಬೆಳ್ಳಿಯ ಸೂಕ್ಷ್ಮ ಜರಿ ಕೆಲಸ, ಕಸೂತಿಯ ನೇಯ್ಗೆಯಿಂದ ಪ್ರಸಿದ್ಧವಾದ ವಾರಣಾಸಿಯ ಬನಾರಸ್ನಲ್ಲಿ 14ನೇ ಶತಮಾನದ ಮೊಘಲರ ಕಾಲದಲ್ಲಿ ಚಾಲ್ತಿಗೆ ಬಂದ ಈ ಸೀರೆಗಳು ಉತ್ತಮವಾದ ರೇಷ್ಮೆ, ಭಾರವಾದ ಚಿನ್ನ ಮತ್ತು ಬೆಳ್ಳಿಯ ಜರಿಯಿಂದ ವಿಸ್ತಾರವಾದ ರಾಜಮನೆತನಗಳಿಗಾಗಿಯೇ ತಯಾರಿಸಲಾಗುತ್ತಿತ್ತು. ಚಕ್ರವರ್ತಿ ಅಕ್ಬರ್ ಈ ಕಲೆಗೆ ತುಂಬ ಪ್ರೋತ್ಸಾಹ ನೀಡಿದರು. ಬನಾರಸ್ ಸೀರೆಯ ತಯಾರಿಕೆಯಲ್ಲಿ ಕರ್ನಾಟಕದ ರೇಷ್ಮೆಯನ್ನೇ ಬಳಸುತ್ತಾರೆ. ಆದರೆ ನೇಯ್ಗೆ ಮಾತ್ರ ಅದರದ್ದೇ ಆದ ಶೈಲಿಯಿಂದ ಕೂಡಿರುತ್ತದೆ. ಬನಾರಸಿಯಲ್ಲಿ ನೂರಾರು ನೇಕಾರರ ಕುಟುಂಬಗಳು ಆಗಿನಿಂದಲೂ ಈ ನೇಯ್ಗೆಯಲ್ಲಿ ತೊಡಗಿಸಿಕೊಂಡು ಬಂದಿದ್ದಾರೆ. ಅವರಿಗೆ ಅದರ ಬಣ್ಣ, ನೇಯ್ಗೆ, ಡೈಯಿಂಗ್ ಆಯ್ಕೆ ಎಲ್ಲ ರಕ್ತಗತವಾಗಿ ಬಂದಿದೆ. ಡೈಯಿಂಗ್ಗೆ ಇರುವುದು 5 ಬಣ್ಣಗಳು ಮಾತ್ರ. ಅದನ್ನು ಬಳಸಿ 50 ಶೇಡ್ಗಳ ಬಣ್ಣವನ್ನು ನೀಡುವ ಅವರ ಜಾಣ್ಮೆ ಬನಾರಸ್ ಸೀರೆಯ ಖ್ಯಾತಿಯನ್ನು ಇಂದಿಗೂ ಜೀವಂತವಾಗಿಟ್ಟಿದೆ. ಬನಾರಸಿ ಸೀರೆಯು ಕಾಲಕ್ಕೆ ತಕ್ಕಂತೆ ಕಥಾನ್, ಆರ್ಗಾನ್ಸಾ, ಜಾರ್ಜೆಟ್, ಕಡ್ಡಿ, ಶಿಫಾನ್ ಅನ್ನುವ ಬದಲಾವಣೆಯಾಗಿ ಇಂದಿಗೂ ಹೆಂಗಳೆಯರ ಮನಸೂರೆಗೊಂಡಿದೆ. ಬನಾರಸ್ ಸೀರೆಯು ಯಾಕಿಷ್ಟು ದುಬಾರಿ ಎನ್ನುವವರಿಗೆ, ಒಂದು ಸೀರೆ ತಯಾರಾಗಲು, ಅಂದರೆ ತಯಾರಾಗಿ ಮಾರುಕಟ್ಟೆಗೆ ಬರಲು 5 ರಿಂದ 6 ದಿನಗಳನ್ನು ತೆಗೆದುಕೊಳ್ಳುತ್ತದೆ. ಈಗಿನ ದಿನಗಳಲ್ಲಿ ಬನಾರಸ್ ಸೀರೆಯ ರಿಪ್ಲಿಕಾ ಮಾರುಕಟ್ಟೆಯಲ್ಲಿ ಲಭ್ಯವಿರುವುದರಿಂದ ಶುದ್ಧ ಬನಾರಸ್ ಸೀರೆಗಳನ್ನು ಗುರುತಿಸುವುದು ಹೇಗೆಂದರೆ, ಶುದ್ಧ ಬನಾರಸಿ ಸೀರೆಗಳಿಗೂ ಸಿಲ್ಕ್ ಮಾರ್ಕ್ ಇರುತ್ತದೆ. ಅದನ್ನು ನೋಡಿ ತೆಗೆದುಕೊಳ್ಳಬಹುದು. ಮತ್ತು ಸೀರೆಯ ಹಿಂಭಾಗದಲ್ಲಿ ಜರಿ ನೇಯ್ಗೆಯಿಂದ ಕೂಡಿರುತ್ತದೆ. ಜರಿಯ ನೇಯ್ಗೆಯು ಚಿಕ್ಕ ನಾಟ್ಗಳಿಂದ ಕೂಡಿ ಎಳೆಗಳು ನೇಯ್ಗೆಯಿಂದ ಕೂಡಿರುತ್ತದೆ. ಈ ಎಳೆಗಳು ಹೊರಬಂದಿರುವುದಿಲ್ಲ. ಶುದ್ಧ ಜರಿಗಳು ಹೊಳಪಿನಿಂದ ಕೂಡಿರುತ್ತದೆ. ನಕಲಿ ಬನಾರಸ್ ಸೀರೆಗಳ ಜರಿಗಳು ಪ್ಲಾಸ್ಟಿಕ್ ಮತ್ತು ಪಾಲಿಯೆಸ್ಟರ್ನಿಂದ ಮಾಡಲ್ಪಟ್ಟಿರುತ್ತದೆ. ಅದು ಸ್ಪರ್ಶಿಸಿದಾಗ ಜಾರುವಂತೆ ಅನುಭವವಾಗುತ್ತದೆ. ಈ ಸೀರೆಯ ಬೆಲೆಯು ಅದರ ಜರಿ ಮತ್ತು ವಿನ್ಯಾಸದ ಮೇಲೆ ಅವಲಂಬಿತವಾಗಿರುತ್ತದೆ. ಸಾಮಾನ್ಯವಾಗಿ 3,000ದಿಂದ ಶುರುವಾಗಿ 50,000ವರೆಗೂ ಚಾಲ್ತಿಯಲ್ಲಿದೆ. ವಿಶೇಷ ಸಂದರ್ಭಗಳಲ್ಲಿ ಬನಾರಸ್ ಸೀರೆ ಧರಿಸುವುದು ಭಾರತೀಯ ಸಂಪ್ರದಾಯದ ಒಂದು ಪ್ರಮುಖ ಭಾಗವಾಗಿದೆ. ಅದರ ಸೊಬಗು ಎಂದಿಗೂ ಕಡಿಮೆಯಾಗುವುದಿಲ್ಲ. ಫ್ಯಾಷನ್ ಟ್ರೆಂಡ್ಗಳು ಬದಲಾಗಬಹುದು, ಆದರೆ ಈ ಬನಾರಸಿ ಸೀರೆಯ ಸೊಬಗು ಮಾತ್ರ ಕಾಲಾತೀತ. ಅದಕ್ಕಾಗಿಯೇ ಇದು ತಲೆಮಾರಿನಿಂದ ತಲೆಮಾರಿಗೆ ಅಮೂಲ್ಯ ನೆನಪಾಗಿ ಉಳಿಯುತ್ತಿದೆ. ಸರಿಯಾದ ಆರೈಕೆ ಮಾಡಿದರೆ ಒಂದು ಬನಾರಸಿ ಸೀರೆ ಹಲವು ವರ್ಷಗಳವರೆಗೆ ತನ್ನ ಸೊಬಗನ್ನು ಉಳಿಸಿಕೊಳ್ಳುತ್ತದೆ. ಬನಾರಸ್ ಕಡ್ಡಿ ಶಿಫಾನ್ ನನ್ನ ಪರ್ಸ್ನಲ್ ಫೇವರೆಟ್. ನಿಮಗೆ ಯಾವುದು ಇಷ್ಟ ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.